ಮಹಾಭಾರತ ಮತ್ತು ರಾಮಾಯಣ ಪ್ರಾಚೀನ ಭಾರತದ ಎರಡು ಪ್ರಮುಖ ಸಂಸ್ಕೃತ ಮಹಾಕಾವ್ಯಗಳಾಗಿದ್ದು, ಇವುಗಳನ್ನು ಹಿಂದೂ ಧರ್ಮದಲ್ಲಿ ಪೂಜನೀಯವಾಗಿ ಗುರುತಿಸಲ್ಪಟ್ಟಿದ್ದು, ಅದರಲ್ಲೂ ಭಾರತದ ಸನಾತನ ಧರ್ಮದಲ್ಲಿ ಮಹಾಭಾರತವು ಒಂದು ಮಹಾನ್ ಸಂಸ್ಕೃತ ಮಹಾಕಾವ್ಯವಾಗಿದ್ದು ವೈಶಿಷ್ಟ್ಯಪೂರ್ಣವಾಗಿದೆ. ಮಹಾಭಾರತವು ಒಂದು ಪೌರಾಣಿಕ ಕಥೆಗಳಿಂದ ಕೂಡಿದ್ದು ಅನೇಕ ರೀತಿಯ ಆಯಾಮಗಳನ್ನು ಹೊಂದಿವೆ. ಈ ಮಹಾಭಾರತವನ್ನು ಓದುವ ಸಲುವಾಗಿ ನಾವು ಹಲವು ವಿಭಾಗಗಳಾಗಿ ವಿಂಗಡಿಸಿದ್ದೇವೆ. ಅವುಗಳನ್ನು ಪರ್ವಗಳೆಂದು ಕರೆಯುತ್ತೇವೆ. ಮಹಾಭಾರತ ಕಾವ್ಯದಲ್ಲಿ ಕುರುಕ್ಷೇತ್ರ ಯುದ್ಧದ ಘಟನೆಗಳು ಮತ್ತು ನಂತರದ ಅನೇಕ ಘಟನೆಗಳ ಬಗ್ಗೆ ವಿವರಿಸಲ್ಪಟ್ಟಿದೆ. ಇದು ರಾಜಮನೆತನದ ಸೋದರ ಸಂಬಂಧಿಗಳ ಎರಡು ಗುಂಪುಗಳಾದ ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧವಾಗಿದೆ. ಮಹಾಭಾರತವು ಭಾರತದ ಧಾರ್ಮಿಕ, ತಾತ್ವಿಕ ಹಾಗೂ ಪೌರಾಣಿಕ ಮಹಾಕಾವ್ಯಗಳಲ್ಲಿ ಒಂದಾಗಿದೆ. ಇದನ್ನು ಅತಿ ಉದ್ದವಾದ ಮಹಾಕಾವ್ಯ ಎಂದು ವಿವರಿಸಲ್ಪಟ್ಟಿದೆ. ಸಂಪೂರ್ಣ ಮಹಾಭಾರತವು 1,00,000ಕ್ಕೂ ಹೆಚ್ಚು ಶ್ಲೋಕಗಳನ್ನು ಒಳಗೊಂಡಿದ್ದು, ಗ್ರೀಕ್ನ ಜನಪದ ಮಹಾಕಾವ್ಯಗಳಾದ ಇಲಿಯಾಡ್ ಮತ್ತು ಒಡಿಸ್ಸಿಗಿಂತಲೂ ಅತಿ ದೊಡ್ಡ ಮಹಾಕಾವ್ಯವಾಗಿದೆ. ಮಹಾಭಾರತವು 18 ಪರ್ವಗಳು, 1,00,000 ಶ್ಲೋಕಗಳನ್ನು ಒಳಗೊಂಡ ಅದ್ಭುತ ಮಹಾಕಾವ್ಯವಾಗಿ ರಚಿಸಲ್ಪಟ್ಟಿದೆ. ವಿಶ್ವ ಸಾಹಿತ್ಯದ ಸಾಧನೆಗಳಲ್ಲಿ ಒಂದೆಂದು ಪರಿಗಣಿತವಾಗಿದೆ. ಮಹಾಭಾರತವು ಭಾರತೀಯರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದ್ದು, ಇದರಲ್ಲಿ ಬರುವ ಕೆಲವೊಂದು ಪಾತ್ರಗಳು ಅಚ್ಚಳಿಯದೆ ಇಂದಿಗೂ ಉಳಿದುಕೊಂಡಿವೆ. ಮಹಾಭಾರತದ ಕಥೆಯು ಶಾಂತನು ಮಹಾರಾಜನಿಂದ ಆರಂಭವಾಗಿ ಕೊನೆಗೆ ಪಾಂಡವರ ಸ್ವರ್ಗಾರೋಹಣದಲ್ಲಿ ಧರ್ಮರಾಯನು ಸ್ವರ್ಗ ಸೇರುವಲ್ಲಿ ಅಂತ್ಯವಾಗುತ್ತದೆ.